ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ನಾನಿವತ್ತು ಮಲ್ಲಿಗೆ ಇಡ್ಲಿನ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿವತ್ತು ಮಲ್ಲಿಗೆ ಇಡ್ಲಿ ಅಂದರೆ ಚಾಮರಾಜನಗರದ ಕಡೆ ಎಲ್ಲ ಫೇಮಸ್ ಆಗಿರುವಂತಹ ಮಲ್ಲಿಗೆ ಇಡ್ಲಿ ಅಂತ ಹೇಳ್ತಿದ್ದೀನಿ, ಮಲ್ಲಿಗೆ ದೋಸೆ ಆಯಿತಾ. ದೋಸೆ ತುಂಬಾ ಚೆನ್ನಾಗಾಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ. ನೀವು ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡ್ಬೋದು, ಅಥವಾ ಈ ರೇಷನ್ ಅಂಗಡಿಯಿಂದ ಕೊಡ್ತಾರಲ್ಲ ಆ ಅಕ್ಕಿನ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸದ್ಯಕ್ಕೆ ಸೋನಾ ಮಸೂರಿ ಅಕ್ಕಿನ ಒಂದು 2 ಗ್ಲಾಸಷ್ಟು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಒಂದು 3 ಸಾರಿ ವಾಶ್ ಮಾಡಿ ತೊಳೆದು ಇಟ್ಕೋಬೇಕಾಗುತ್ತೆ. ತೊಳೆದು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಫ್ರೆಶ್ ನೀರನ್ನು ಹಾಕಿ ಎತ್ತಿಡಬೇಕಾಗುತ್ತೆ. ಒಂದು 5 ಅವರ್ ನೆನೆದ್ರೆ ಸಾಕಾಗುತ್ತೆ. ನೀವು ಕಮ್ಮಿ ಅಂದರೂ ನಾಳೆ ದೋಸೆ ಮಾಡ್ಕೋತೀನಿ ಅಂತ ಅಂದರೆ ಇವತ್ತೊಂದು 3:30 ಅಷ್ಟರೊಳಗೆ ನೆನೆಸಿಟ್ರೆ ಸಾಕಾಗುತ್ತೆ. ನಾನು ಇವಾಗ ಇಲ್ಲಿ 2 ಕಪ್ಪಷ್ಟು ಉದ್ದಿನಬೇಳೆನ ತೊಗೋತಾ ಇದ್ದೀನಿ. ಉದ್ದಿನಬೇಳೆನೂ ಅಷ್ಟೇ ಒಂದು 3 ಸಾರಿ ವಾಶ್ ಮಾಡಿ ಅದನ್ನು ಕೂಡ ನೆನೆಲಿಕ್ಕೆ ಬಿಡಬೇಕು. ಈ ಥರ ನೆನೆಲಿಕ್ಕೆ ಬಿಟ್ಟಾಗ ಅದು ಒಂದು 5 ಅವರ್, ಅಕ್ಕಿನೂ ಅಷ್ಟೇ ಉದ್ದಿನಬೇಳೆನೂ ಅಷ್ಟೇ ಒಂದು 5 ಅವರ್ ಚೆನ್ನಾಗಿ ನೆನೆಯಬೇಕು. ಇದು ಚೆನ್ನಾಗಿ ನೆನೆದಾಗ ನಮಗೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಮೇಯ್ನ್ ಒಂದು ಟಿಪ್ಸ್ ಇದೆ ಆಯಿತಾ. ಆ ಟಿಪ್ಸ್ನ ಫಾಲೋ ಮಾಡಿದ್ರೆ ನಮಗೆ ಮೈಸೂರು ಅಥವಾ ಮೈಸೂರು ಸೈಡೆಲ್ಲ ಮಾಡ್ತಾರಲ್ಲ ಮಲ್ಲಿಗೆ ದೋಸೆ, ಆ ದೋಸೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಆಯಿತಾ. ತುಂಬ ಸಾಫ್ಟಾಗಿ ಬರುತ್ತೆ ದೋಸೆ. ನೀವು ಆ ವಿಧಾನನ ನೋಡಲೇಬೇಕಾಗುತ್ತೆ. ಸೊ ಯಾರು ಕೂಡ ಮಿಸ್ ಮಾಡ್ದಲೇ ಆ ವಿಧಾನನ ಟ್ರೈ ಮಾಡಿ. ಆ ವಿಧಾನನ ಟ್ರೈ ಮಾಡಿಲ್ಲ ಅಂದರೆ ದೋಸೆ ಅಷ್ಟು ಸ್ಮೂತಾಗಿ ತುಂಬ ಆ ಥರ ಜಾಸ್ತಿ ಹೋಲ್ ಬರುತ್ತೆ ಅಲ್ವಾ ದೋಸೆಯಲ್ಲಿ, ಆ ಥರ ಬರೋದಿಲ್ಲ. ಇವಾಗ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ನಾನು ಹಿಟ್ಟನ್ನು ಕೂಡ ಅಕ್ಕಿನ ಕೂಡ ಸಂಜೆ ರುಬ್ಕೊತಾ ಇದ್ದೀನಲ್ವಾ. ಇವಾಗ ಅಕ್ಕಿನ ರುಬ್ಬಾಯಿತು. ಇವಾಗ ಉದ್ದಿನ ಬೇಳೆನ ಕೂಡ ನಾನು ರುಬ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಆದಷ್ಟು ದೋಸೆ ಮಾಡ್ತಿರೋದಲ್ವ, ಹಾಗಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಬೇಕು. ನೋಡಿ, ಇವಾಗ ಇದು ಕೂಡ ರೆಡಿ ಆಯಿತು. ನಾನು ಎರಡನ್ನೂ ಕೂಡ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಉದ್ದಿನ ಬೇಳೆನ ಕೂಡ ರುಬ್ಬಿದ್ದೆ ಅಲ್ವಾ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ. ಆದಷ್ಟು ಕೈಯಲ್ಲೇ ಕಲಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕೈಯಲ್ಲಿ ಕಲಸೋದ್ರಿಂದ ಅದು ಉಬ್ಬು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಕೂಡ ಎರಡನ್ನೂ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ನಾವು ಏನು ಹಾಕಬೇಕು ಅಂತ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು. ಅದಕ್ಕಿಂತ ಮುಂಚೆ ಈ ವಿಧಾನನ ಫಾಲೋ ಮಾಡೋಣ, ಓಕೆನಾ. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಟಿದ್ದೀನಿ. ಈ ಪಾತ್ರೆಗೆ ನಾನು ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಆ ದೋಸೆ ಹಿಟ್ಟನ್ನು 1 ಸ್ಪೂನಷ್ಟು ತೊಗೊಂಡು, 1 ಸೌಟಷ್ಟು ತೊಗೊಂಡು ನೀರು ಸ್ವಲ್ಪ ಬಿಸಿ ಇದ್ದಾಗ ಈ ಥರ ತಿರುವ್ಕೊಬೇಕು. ಈ ಥರ ತಿರುವ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೋತಾ ಇರಿ. ಅದು ಜಾಸ್ತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಸಖತ್ತು, ಅಂದರೆ ಯಾವ ಥರ ಗೊತ್ತಾ, ನಮಗೆ ಇವಾಗ ಒಂದು ರೊಟ್ಟಿ ಹಿಟ್ಟು ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ತೀವಲ್ವ ಹಿಟ್ಟು, ಆ ರೀತಿ ಇದನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಬೇಕು. ನೋಡಿ, ಇದು ಕನ್ಸಿಸ್ಟೆನ್ಸಿ ತೆಳುವಿದೆ ಅಲ್ವಾ, ಬರ್ತಾ ಬರ್ತಾ ಗಟ್ಟಿ ಆಗ್ತಾ ಬರುತ್ತೆ. ಈ ಗಟ್ಟಿ ಆಗ್ತಾ ಬರುತ್ತಲ್ಲ, ಅದೇ ನಮಗೆ ಮೇಯ್ನ್ ದೋಸೆಗೆ ಇಂಪಾರ್ಟೆಂಟ್ ಆಗಿರೋದು. ನೋಡಿ, ಇವಾಗ ಇದು ಟೆಕ್ಸ್ಚರ್ನ ನೋಡಿ, ಓಕೆ. ಇದು ಗಟ್ಟಿ ಆಗ್ತಾ ಬರಬೇಕು. ಅದು ಕೂಡ ಕನ್ಸಿಸ್ಟೆನ್ಸಿ ಬರ್ತಾಯಿದೆ. ಆದಷ್ಟು ಉರಿನ ಕಮ್ಮಿನೇ ಇಟ್ಕೊಳ್ಳಿ. ಕಮ್ಮಿ ಇಟ್ಕೊಳ್ಳೋದ್ರಿಂದ ಅದು ತಳ ಹಿಡಿಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದು ಸಂಪೂರ್ಣವಾಗಿ ರೆಡಿ ಆಗ್ತಾಯಿದೆ. ರೆಡಿ ಕೂಡ ಆಯಿತು. ಈ ಥರ ಬರಬೇಕು ನಮಗೆ. ಈ ಗೋಂದು ಆ ಥರ ಎಲ್ಲ ಕೇಳಿದ್ದೀರಲ್ವಾ, ಸೊ ಅದು ಯಾವ ಥರ ಬರುತ್ತೆ ಹಾಗೆಯೇ ಇದು ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ಸಂಪೂರ್ಣವಾಗಿ ರೆಡಿ ಆಯಿತು. ಹಾಗೆ ತಣ್ಣಗಾದಮೇಲೆ ನಾವು ಅದನ್ನು ದೋಸೆ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನು ಹಾಕ್ತಾಯಿದ್ದೀನಿ. ಚೆಂದ ಮಿಕ್ಸ್ ಮಾಡ್ಕೋಬೇಕಾಯ್ತಾ, ಎಲ್ಲ ಹೊಂದ್ಕೊಬೇಕದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಷ್ಟು ನಾನಿಲ್ಲಿ ಸೌಟಲ್ಲಿ ಸ್ಟಾರ್ಟಿಂಗ್ ಹಾಕಿದ್ದೀನಿ. ಇವಾಗ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಆಯಿತಾ. ಇವಾಗ ಸ್ವಲ್ಪ ಉಪ್ಪು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಹಾಕಿ, ಸೋಡಾ ಹಾಕಲೇಬೇಕಾಯ್ತಾ ಈ ದೋಸೆಗೆ, ಸ್ವಲ್ಪನಾದರೂ ಹಾಕಿ, ಜಾಸ್ತಿ ಬೇಡ, ಆರೋಗ್ಯಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಬೇಡಿ, ಒಂದು ಸ್ವಲ್ಪನೇ ಸಾಕು. ನಾವು ಮಾಮೂಲಿ ದೋಸೆ ಮಾಡಿದ್ರೆ, ಮಾಮೂಲಿ ಮನೇಲೆಲ್ಲ ಮಾಡಿದಾಗ ದೋಸೆಗೆ ಅದನ್ನು
ಸೋಡಾನ ಹಾಕ್ಕೊಳ್ಳೋದಿಲ್ಲ, ಬಟ್ ಇದಕ್ಕೆ ಸ್ವಲ್ಪ ಸೋಡಾ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ದೋಸೆನ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಹೇಳಿ. ಇವತ್ತು ಮಾರ್ನಿಂಗ್ ಆಗಿರೋದ್ರಿಂದ ನಾನು ಆಲ್ರೆಡಿ ದೋಸೆನ ಮಕ್ಕಳಿಗೆಲ್ಲ ಹಾಕಿ ಕಳಿಸಿದ್ದೆ. ಅವ್ರು ಹೋದ್ಮೇಲೆ ವೀಡಿಯೋನ ಮಾಡ್ಕೊಳ್ಳೋಣ, ದೋಸೆ ಹಾಕೋದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆದೆ. ಬಟ್ ಇವಾಗ ಮಕ್ಕಳೆಲ್ಲ ಹೋದ್ಮೇಲೆ ನಾನು ಇನ್ನೊಂದು ಟ್ರಿಪ್ಪು ದೋಸೆನ ಹಾಕ್ತಾ ಇರೋದು. ನೋಡಿ ದೋಸೆ ಅಲ್ಲಲ್ಲಿ ಹೋಲ್ ಎಷ್ಟು ಬಂದಿದೆ ಅಂತ ಹೇಳಿ. ನೋಡಿ ಈ ಥರ ಬರಬೇಕು. ಈ ಥರ ಬಂದಾಗ ಮಾತ್ರ ನೀವು ಬೇಕಿದ್ದರೆ ಆಯಿಲ್ ಅಥವಾ ಬೆಣ್ಣೆ ಅಥವಾ ತುಪ್ಪನ ಹಾಕೊಬೋದು. ನಾನಿಲ್ಲಿ ಒಂದು ದೋಸೆಗೆ ಏನೂ ಆ್ಯಡ್ ಮಾಡಿಲ್ಲ, ಸ್ವಲ್ಪ ಡ್ರೈ ಆಗಿಯೇ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಒಂದು ಈರುಳ್ಳಿನ ತೊಗೊಂಡು ದೋಸೆ ಹಂಚಿ ಸುತ್ತಲೂ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗಲೂ ಕೂಡ ಒಂದು ದೋಸೆನ ಹಾಕಿ ತೋರಿಸ್ತೀನಿ ನಿಮಗೆ. ದೋಸೆ ಮಾತ್ರ ತುಂಬಾ ಸಾಫ್ಟಾಗಿ ಮತ್ತು ನಿಮಗೆ ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿಯಾಗೂ ಕೂಡ ಮಾಡ್ಕೋಬೋದಾಯ್ತಾ. ಸಂಪೂರ್ಣವಾಗಿ ದೋಸೆ ಕೂಡ ರೆಡಿ ಆಯಿತು. ಈ ಥರ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ದೋಸೆ ಅಂದರೆ ಸಖತ್ ಚೆನ್ನಾಗಾಗಿತ್ತು. ಇದ್ರ ಜೊತೆಗೆ ನೀವು ಚಟ್ನಿ ಅಥವಾ ಏನಾದರೂ ಗೊಜ್ಜುಗಳನ್ನ ಮಾಡ್ಕೋಬೋದು. ಇದ್ರ ಜೊತೆಗೆ ಬೇಕಿದ್ದರೆ ಆಲೂಗೆಡ್ಡೆ ಪಲ್ಯನೂ ಕೂಡ ಮಾಡ್ಕೋಬೋದು. ನಮ್ಮನೆಯಲ್ಲಿ ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡಿ ಅಂತ ಹೇಳಿದರು ಮಕ್ಕಳೆಲ್ಲ. ಸೊ ಹಾಗಾಗಿ ದೋಸೆ ಜೊತೆಗೆ ಬೆಂಡೆಕಾಯಿ ಗೊಜ್ಜು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡಿ ಇವತ್ತಿನ ದೋಸೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಒಳ್ಳೆ ದೋಸೆ ರೆಡಿ ಆಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮಲ್ಲಿಗೆ ದೋಸೆನ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೇಗಿತ್ತು ಅಂತ ಹೇಳಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸಹಕಾರ ಪ್ರೋತ್ಸಾಹ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ನಾನು ಎಂಡ್ ಮಾಡ್ತಿದ್ದೀನಿ. ಬಾಯ್.